ಹಾಯ್ ಎಲ್ಲರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ಬನ್ನಿ ಇವತ್ತು ಆಸೆ ಸೀರಿಯಲ್ ಸ್ಟೋರಿನ ನೋಡ್ಕೊಂಡು ಬರೋಣ ಬನ್ನಿ. ರೋಹಿಣಿನ ಅವ್ರ ಅತ್ತೆ ಕೂಗ್ತಾನೆ ಇರ್ತಾರೆ, ಅಯ್ಯೋ ನಾನು ಇವಾಗ ಹೋದರೆ ಸಿಗಾಕೋತೀನಿ, ಮಾತಾಡಿದ್ರೆ ತಾನೆ ಸಿಗಾಕೊಳ್ಳೋದು ಅಂತ ಹೇಳ್ಬಿಟ್ಟು ಹಲ್ಲವು ಅಂತ ಹೇಳಿ ಕಾಟನ್ನ ಸ್ವಲ್ಪ ಅವಳ ಬಾಯಿ ಒಳಗಡೆ ಇಟ್ಕೊಂಡು ಹೊರಗಡೆ ಹೋಗ್ತಾಳೆ. ಇಲ್ಲ ಅಂತಂದರೆ ನಾನು ಹೀಗೆ ಪ್ಲ್ಯಾನ್ ಮಾಡಿ ಹೋಗಲಿಲ್ಲ ಅಂದರೆ ನನ್ನ ಕತೆ ಎಲ್ಲ ಬಟ್ಟ ಬಯಲಾಗುತ್ತೆ, ನಾನು ಸಿಕ್ಕಾಕೋತೀನಿ ಅಂತ ಹೇಳ್ಬಿಟ್ಟು ಅಯ್ಯೋ ಅಮ್ಮ ಅಂತ ಹೇಳ್ಬಿಟ್ಟು ಅಲ್ಲಿಂದ ಹೋಗ್ತಾಳೆ. ಅಯ್ಯೋ ಎಷ್ಟೊತ್ತಮ್ಮ ರೋಹಿಣಿ ಬರೋದು, ನೀನು ಇಷ್ಟು ಗಂಟೆ ಬಂದಿಯಲ್ಲ ಅಂತ ಹೇಳ್ತಾರೆ. ಏನಾಯಿತು ಮಾತಾಡ್ತಾನೆ ಇಲ್ವಾ? ನೋಡು ನಿಮ್ಮ ಊರವ್ರು ಬಂದಿದ್ರೆ ನೀನು ನೋಡಿ ತುಂಬ ಖುಷಿಯಾಗಿರ್ಬೇಕಲ್ವ, ನಿಮ್ಮ ಊರವರು ಅಂದರೆ ನಿಂಗೆ ತುಂಬ ಇಷ್ಟ ಅಲ್ವಾ, ಇವಳೇ ನೋಡಿ ನನ್ನ ಸೊಸೆ ರೋಹಿಣಿ ಅಂತ ಹೇಳ್ತಿರ್ತಾರೆ. ಯಾಕಮ್ಮ ಏನಾಯಿತು ಅಂತ ಕೇಳ್ತಿರ್ತಾರೆ. ಅಯ್ಯೋ ಅತ್ತೆ ಅಂತ ಹೇಳಿದ್ರು. ಅಯ್ಯೋ ಏನಿದು ದವಡೆ ಎಲ್ಲ ಹಿಂಗೆ ಊದ್ಕೊಂಡ್ಬಿಟ್ಟಿದೆ, ಏನಾಯಿತು ಎತ್ತ ಅಂತ ಕೇಳ್ತಾ ಇರ್ತಾರೆ. ಎಲ್ಲರೂ ಕೂಡ ಹಾಗೆ ಆಶ್ಚರ್ಯವಾಗಿ ನೋಡ್ತಾರೆ. ಓಹೋ ಏನಾಯಿತು ಹೊಸ ನಾಟಕ ಅಂತ ಹೇಳಿದ್ರೆ ಆಗ ರಂಗಣ್ಣವ್ರು ಯಾಕಮ್ಮ ಏನಾಯಿತು, ಯಾಕೆ ಹೀಗೆ ಮಾತಾಡ್ತಿದ್ಯಾ ಅಂತ ಹೇಳ್ತಾರೆ. ಅಯ್ಯೋ ಅತ್ತೆ ಅಳ್ಳವು ಅಂತ ಎಲ್ಲ ಅಂತಿರ್ತಾರೆ. ಹೌದಾ ಅಲ್ಲವ, ಇಷ್ಟೊಂದು ದವಡೆ ಊದ್ಕೊಂಡ್ಬಿಟ್ಟಿದೆ, ಯಾಕೆ ಏನಾಯಿತು ಅಂತ ಯಾವಾಗಲಿಂದ ಅಂತ ಎಲ್ಲ ಕೇಳ್ತಾ ಇರ್ತಾಳೆ. ಏನು ಹೇಳ್ತಿದ್ಯಾ, ನನಗೆ ಅರ್ಥ ಆಗ್ತಿಲ್ಲ, ಏನಾಯಿತು ಅಂತ ಕೇಳ್ತಿರ್ತಾರೆ. ಅಯ್ಯೋ ಅಮ್ಮ ಅಂತ ನಾಟಕ ಹೊಡಿತಾ ಇರ್ತಾಳೆ. ಆಗ ಹೊಸ ನಾಟಕ ಶುರು ಮಾಡಿದಿಲ್ಲ ಕೆಣಮೀನ ನೋಡ್ಕೋ ಅಂತ ಹೇಳ್ತಾ ಇರ್ತಾರೆ. ಆಗ ಹೌದಾ ಮೊದಲು ಆಸ್ಪತ್ರೆಗೆ ಹೋಗ್ಬಿಟ್ಟು ಬರೋಣ ಬಾ ಅಂತ ಹೇಳ್ತಾರೆ. ನೋಡು ಇವರು ನಿಮ್ಮೂರವರು ಆಸ್ಟ್ರೇಲಿಯಿಂದ ಬಂದಿದ್ದಾರೆ ಅಂತ ಹೇಳ್ತಾರೆ. ನಮಸ್ಕಾರ ಅಂತ ಹಾಗೆ ಅದೇ ನೋವಲ್ಲಿ ಕೂಡ ಹೇಳ್ತಾರೆ. ಅಯ್ಯೋ ನಾವು ಬಂದಿದ್ದ ದಿವಸನೇ ನಿಮ್ಗೆ ಹಿಂಗೆ ಆಗಬೇಕಾ ಅಯ್ಯೋ ಅಂತ ಅನ್ಕೋತಾರೆ. ಆತ ಹೌದಾ ಮೊದಲು ಆಸ್ಪತ್ರೆಗೆ ಹೋಗ್ಬಿಟ್ಟು ಬರೋಣ ಬಾ ಅಂತ ಹೇಳ್ತಾರೆ. ಬಾ ನಾನೇ ಬರ್ತೀನಿ ನಿನ್ನ ಜೊತೆಗೆ ಅಂತ ಹೇಳ್ತಾರೆ. ಅಯ್ಯೋ ಏನು ಬೇಡ ನಾನೇ ಒಬ್ಬಳೇ ಹೋಗ್ತೀನಿ ಅಂತ ಹೇಳ್ತಾರೆ. ಶ್ರುತಿ ಅಯ್ಯೋ ನಿಮ್ಗೆ ಇಷ್ಟೊಂದು ನೋವು ಇರ್ಬೇಕಾರೆ ನೀವು ಒಬ್ಬರೇ ಹೇಗೆ ಹೋಗ್ತೀರಾ ರೋಹಿಣಿಯವರೇ, ನಾನು ಬರ್ತೀನಿ ನಡೀರಿ ಅಂತ ಹೇಳ್ತಾರೆ. ಸೂರ್ಯ ನಾನು ಹೋಗ್ಬಿಟ್ಟು ರೋಹಿಣಿಯವ್ರನ್ನ ತೋರಿಸ್ಕೊಂಡು ಬರ್ತೀನಿ ಆಯಿತಾ ಅಂತ ಹೇಳ್ತಾರೆ. ಆಗ ರೋಹಿಣಿ ಅಯ್ಯೋ ಬೇಡ ಶ್ರುತಿ ಬೇಡ ಅಂತ ಹೇಳ್ತಿರ್ತಾರೆ. ಅಯ್ಯೋ ಏನಾಗಲ್ಲ ಬನ್ನಿ, ನೀವು ಒಬ್ಬರೇ ಹೋಗಬಾರ್ದು ಅಂತ ಹೇಳ್ತಾರೆ. ಅವ್ರ ಅತ್ತೆ ಇಲ್ಲ ನಾನು ನಿನ್ನ ಜೊತೆ ಬರ್ತೀನಿ ಅಂತ ಹೇಳ್ತಾರೆ. ಇಲ್ಲ ಪರವಾಗಿಲ್ಲ ಅಂತ ನಾನೇ ಒಬ್ಬಳೇ ಹೋಗ್ತೀನಿ ಅಂತ ಹಠ ಮಾಡ್ತಿರ್ಬೇಕಾರೆ ಶ್ರುತಿ ಅವಳನ್ನ ಕರ್ಕೊಂಡು ಹೋಗ್ತಾರೆ. ಅಯ್ಯೋ ಏನು ಮಾಡೋದು ಹಿಂಗಾಯ್ತಲ್ಲ ಅಂತ ಹೇಳ್ತಾರೆ. ಅಯ್ಯೋ ಏನು ಮಾಡೋಕ್ಕಾಗಲ್ಲ ಬಿಡಿ, ಇದೆಲ್ಲ ಕಾಮನು ಅಂತಾನೆ. ಸೂರ್ಯ ಏನು ಹೇಳ್ತಿದ್ಯಪ್ಪ ಅಂತ ಕೇಳ್ತೀರಿ. ಅಯ್ಯೋ ಏನೂ ಇಲ್ಲ, ಊಟ ಒಂದು 5 ನಿಮಿಷದಲ್ಲಿ ರೆಡಿ ಆಗುತ್ತೆ, ಊಟ ಮಾಡಿಕೊಂಡು ನೀವು ಹೊರಡಿರಂತೆ ಆಯಿತಾ ಅಂತ ಹೇಳ್ತಾಳೆ. ಮೀನಾ ಇನ್ನೊಂದು ಕಡೆ ಮನೋಜು ಪೊಲೀಸ್ ಸ್ಟೇಷನ್ಗೆ ಅಂತ ಬರ್ತಾನೆ. ಪೊಲೀಸ್ ಸ್ಟೇಷನ್ಗೆ ಏಕಾಏಕಿ ನುಗ್ತಿರ್ತಾರೆ. ಆಗ ಕಾನ್ಸ್ಟೇಬಲ್ ಏನ್ರಿ ನಿಂತ್ಕೊಡ್ರಿ, ಏನು ಏಕಾಏಕಿ ಹೀಗೆ ನುಗ್ತಿದ್ದೀರಾ, ಇದೇನು ನಿಮ್ಮ ಅಪ್ಪನ ಮನೆಯಾ? ಅಯ್ಯೋ ನಾನು 5 ಡಿಗ್ರಿ ಮನೋಜ, ನೀನು 5 ಡಿಗ್ರಿ ಓದ್ಬಿಟ್ರೆ ಅದಕ್ಕೆ ನಿನ್ನ ಹತ್ರ ಇಟ್ಕೊಳ್ಳಯ್ಯ ಅಂತ ಒಳಗಡೆ ಬರ್ತಾನೆ. ಸರ್ ನಮಸ್ತೆ, ನಂದು ದುಡ್ಡು ಕಳೆದೋಗ್ಬಿಟ್ಟಿದೆ ಸರ್, ಕೊಟ್ಬಿಟ್ಟು ಮೋಸ ಹೋಗ್ಬಿಡ್ತೀನಿ, ಕಂಪ್ಲೇಂಟ್ನ ಕೊಟ್ಟಿದ್ದೀನಿ ಅಂತ ಹೇಳ್ತಾರೆ. ಇಲ್ಲಿ ಕೊಟ್ಟಿದ್ದೀಯಾನೆಯಾ ಅಂದೆ. ಅಯ್ಯೋ ಇಲ್ಲ ಬೇರೆ ಸ್ಟೇಷನಲ್ಲಿ ಅಲ್ಲಾದರೆ ಹೋಗು, ಚಂಪಕ ದೇವಸ್ಥಾನದಲ್ಲಿ CCTV ಇದೆಯಂತೆ, ಸೊ ಹಂಗಾಗಿ ನೀವು ಅಲ್ಲಿಗೆ ಬಂದು ನಾನು ತಗೊಂಡು ಬನ್ನಿ ಅಂತ ಹೇಳ್ತಾರೆ. ಏನು ಇದೇನು ನಿಮ್ಮ ಅಪ್ಪನ ಮನೆ ಅನ್ಕೊಬಿಟ್ಟಿದ್ಯಾ, ಏನು ನಮಗೆ ಆರ್ಡ್ರ್ ಮಾಡ್ತಿದ್ಯಾ, ಹೋಗಲ್ಲಿ ಕಂಪ್ಲೇಂಟ್ ಕೊಡೋ ಮೊದಲು ಕಂಪ್ಲೇಂಟ್ ರಿಜಿಸ್ಟ್ರೇಷನ್ ಆದರೆ ಮಾತ್ರ ಬಂದು ನಮಗೆ ಹುಡ್ಕೋಕ್ಕೆ ಸಾಧ್ಯ, ಇಲ್ಲ ಅಂತಂದರೆ ಏನು ಕೂಡ ನಡೆಯಲ್ಲ, ಹೋಗು. ಏನು ಅನ್ಕೊಂಬಿಟ್ಟಿದ್ಯಾ ನೀನು ಸರ್, ಇಷ್ಟು ನಿಂಗೆ ಗೊತ್ತಾಗಲ್ಲ, ನನ್ನ ಹೆಂಡ್ತಿ ಆಲ್ರೆಡಿ ಹುಡುಕ್ಬಿಟ್ಟಿದ್ದೀರ ಸರ್, ನಿನ್ನ ಹೆಂಡ್ತಿ ಅರ್ಧ ಹುಡುಕಿದ್ಮೇಲೆ ಅವಳೇ ಹುಡುಕಕ್ಕೆ ಕೇಳು, ನಿಮ್ಗೆ ಯಾರು ಪರ್ಮಿಷನ್ ಕೊಟ್ಟಿದ್ದು ಅಲ್ಲೆಲ್ಲ ಹೋಗಿ ಸರ್ಚ್ ಮಾಡೋಕ್ಕೆ, ದೇವಸ್ಥಾನದಲ್ಲೆಲ್ಲ ಏನೋ ಈಸಿ ಆಗಲಿ ಅಂತ ಹೋಗಿ ಇದು ಮಾಡಿದ್ದಾರೆ. ಆಯಿತು ಹೋಗಿ ಒಂದು ಕಂಪ್ಲೇಂಟ್ ಬರ್ಕೊಡು, ಎಲ್ಲಿ ಯಾವಾಗ ಅವ್ನ ಫೋನ್ ನಂಬರು ಫೋಟೋಸು ಎಲ್ಲ ಕೊಡು. ಅಯ್ಯೋ ಫೋಟೋಸ್ ಎಲ್ಲ ಇಲ್ಲ ಸರ್, ಬರೀ ಅವ್ನ ಫೋನ್ ನಂಬರ್ ಇದೆ, ಆಯಿತು ಬರ್ಕೊಡೋಗು ಅಂತ ಹೇಳ್ತಾರೆ. ಪ್ರೀತಿಯ ಸಬ್ ಇನ್ಸ್ಪೆಕ್ಟರ್ಗೆ ಏನು ರೀ ನೀವೇನು ಲವ್ ಲೆಟ್ರ್ ಬರೀತಿದ್ದೀರಾ, ನಿಮ್ಗೊಂದು ಲೆಟ್ರ್ ಬರೆಯೋಕ್ಕೆ ಬರೋಲ್ಲ ಸರ್, ನಂಗೆ ಹಂಗೆ ಬರೋದು ಅಭ್ಯಾಸ ಸರ್, ಹಂಗಾಗಿ ಬರೀತಿದ್ದೀನಿ. ಅಯ್ಯೋ ಅದೆಲ್ಲ ಏನು ಬೇಡ, ನಿಮ್ಮದು ಟು ಅಡ್ರೆಸ್ಸು ಮತ್ತು ಫ್ರಮ್ ಅಡ್ರೆಸ್ಸು ಹಾಕ್ಬಿಟ್ಟು ಏನು ಮ್ಯಾಟರ್ ಇದೆ ಅದನ್ನೆಲ್ಲ ಬರೀರಿ ಅಂತ ಹೇಳ್ತಾರೆ. ಬರೆದ್ಬಿಟ್ಟು ಇನ್ಸ್ಪೆಕ್ಟರ್ಗೆ ಕೊಡ್ತಾರೆ. ಸರ್ ನಂಗೆ ಈಗಲೇ ಬೇಕು ಸರ್, ಹುಡುಕೊಡಿ ಸರ್. ಏನು ನಿಮ್ಮ ಅಪ್ಪನ ಮನೆ ಅಂದ್ಕೊಂಡಿದ್ದೆ, ಹೋಗ. ಅಯ್ಯೋ ನಮ್ಗೆ ಇದೊಂದೇ ಕೆಲಸನ, ನಾವು ಫೋನ್ ಮಾಡಿದಾಗ ಬರಬೇಕು ಅಂತ ಹೇಳ್ತಾರೆ. ಫೋನ್ ಮಾಡಿದಾಗ ಬರಲಿಲ್ಲ ಅಂದರೆ ಏನು ಮಾಡೋಕ್ಕಾಗುತ್ತೆ. ನೋಡ್ದೆ ಮೀನಮ್ಮ ಪೌಡ್ರಮ್ಮ ಹೆಂಗೆ ಅನ್ನೋ ಅಂತ ನಾಟಕ ಆಡಿ ತಪ್ಪಿಸ್ಕೊಂಡ್ಬಿಟ್ಲು. ಸುಮ್ಮನಿರ್ರಿ, ಅವರೇ ಅಲ್ಲವು ಅಂತ ಒದ್ದಾಡ್ತಿದ್ರು, ಅಲ್ಲೇ ನಾಟಕ ಆಡ್ತಿದ್ರು, ಏನು ಗೊತ್ತಾಯ್ತು ನಿಮಗೆ, ನಿಂಗೆ ಗೊತ್ತಾಗಲ್ಲ ಅವೆಲ್ಲ ಗೊತ್ತೇ, ಸುಮ್ಮನಿರಮ್ಮ. ಅವರು 100% ಹಲ್ಲುವು ಅಂತ ನಾಟಕ ಆಡಿದ್ದಾರೆ, ಚೆನ್ನಾಗೇ ಊಟ ಮಾಡಿ ಮಲ್ಕೊಂಡಿದ್ದಾರೆ. ಈಗ ಹಲ್ಲು ಹೆಂಗೆ ಬರುತ್ತೆ ಅಂತ ಗೊತ್ತಾ ಅಂತ ಹೇಳ್ತಾರೆ. ಅಯ್ಯೋ ನಾನು ಯಾವತ್ತೂ ನಂಗೆ ಹಲ್ಲು ಬಂದೇ ಇಲ್ಲಪ್ಪ ಅಂತ ಹೇಳ್ತಾರೆ. ಫಸ್ಟು ಅಲ್ಲೆಲ್ಲ ಜುಮ್ ಅನ್ನುತ್ತೆ, ಆಮೇಲೆ ನೋವು ಬಂದು ಆಮೇಲೆ ಪೇಯ್ನ್ ಆಗುತ್ತೆ. ಹೌದಾ ಹಾಗಾದರೆ ರಾತ್ರಿ ಚೆನ್ನಾಗಿ ಸೇಬನ್ನ ತೊಗೊಂಡು ತಿನ್ಕೊಂಡು ಹೋದ್ರಲ್ಲ ರೀ, ಹಂಗಾರೆ ಇದರಲ್ಲೇ ಅರ್ಥ ಮಾಡ್ಕೋ ಪೆಂಕ್ಯ ನೀನು, ಅವಳು ಹೇಗೆ ನಾಟಕ ಆಡಿದ್ಲು ಅಂತ. ಈ ಆಸ್ಟ್ರೇಲಿಯಾ ವಿಚಾರ ತಪ್ಪಿಸ್ಕೋಬೇಕು ಅಂತ ಹೇಳ್ಬಿಟ್ಟು ಅಲ್ಲಿಂದ ನೀಟಾಗಿ ಅವರು ತಪ್ಪಿಸ್ಕೊಂಡು ಹೋದರು ಅಲ್ಲೋ ಅಂತ ಹೇಳ್ತಾರೆ. ಬೇಗ ಅಡುಗೆ ಮಾಡು ನಾನು ಕರಿ ಅಂತ ಹೇಳ್ತಾರೆ. ಇನ್ನೊಂದು ಕಡೆ ಶ್ರುತಿ ರೋಹಿಣಿನ ಕರ್ಕೊಂಡು ಆಸ್ಪತ್ರೆಗೆ ಕರ್ಕೊಂಡು ಬಂದಿರ್ತಾರೆ. ಶ್ರುತಿ ನೀನು ಹೋಗು, ನಾನು ತೋರಿಸ್ಕೊಂಡು ಬರ್ತೀನಿ ಅಂತ ಹೇಳಿ. ಅಯ್ಯೋ ನಿಮ್ಗೆ ಇಷ್ಟೊಂದು ಅಲ್ಲಿ ನೋವು ಇರ್ಬೇಕಾದ್ರೆ ನಾನು ಹೆಂಗೆ ಹೋಗೋಕ್ಕಾಗುತ್ತೆ, ನೀವು ಸುಮ್ಮನೆ ಇರಿ, ನಾನಂತೂ ಹೋಗೋದೇ ಇಲ್ಲ,
ನೀನು ಹೋಗು ಶ್ರುತಿ, ನಂಗೊಂದು ಸ್ವಲ್ಪ ಕ್ಲೈಂಟ್ ಬರೋದಿದೆ, ಕ್ಲೈಂಟ್ ಬರ್ತಾರೆ, ನಾನು ಮಾತಾಡ್ಸ್ಕೊಂಡು ಹೋಗ್ಬೇಕು, ಅವ್ರನ್ನ ಮೀಟಿಂಗ್ ಇದೆ ಅಂತ ಹೇಳ್ತಾರೆ. ಪರವಾಗಿಲ್ಲ, ಒಂದಿನ ಮೀಟಿಂಗ್ ಕ್ಯಾನ್ಸಲ್ ಮಾಡಿದ್ರೆ ಏನೂ ಆಗಲ್ಲ, ಸುಮ್ಮನೆ ರೋಹಿಣಿಯರೇ, ಇಷ್ಟೊಂದು ಪೇಯ್ನ್ ಇರ್ಬೇಕಾದ್ರೆ ನಾನು ಇಬ್ಬರನ್ನ ಹೇಗೆ ಬಿಟ್ಟೋಕ್ಕಾಗುತ್ತೆ ಅಂತ ಹೇಳ್ತಾರೆ. ಒಳಗಡೆ ಬಂದು ನರ್ಸ್ ಕರೀತಿದ್ರೆ ಬನ್ನಿ ಅಂತ. ನಾನೊಬ್ಬಳೇ ಹೋಗ್ತೀನಿ, ಇಲ್ಲೇ ಕೂತ್ಕೋ. ಅಯ್ಯೋ ಪರವಾಗಿಲ್ಲ, ನಾನು ಬರ್ತೀನಿ, ನಡೀರಿ ಹೋಗೋಣ, ನೀವು ಒಬ್ಬರನ್ನೇ ಕಳ್ಸೋಕ್ಕಾಗುತ್ತಾ ಒಳಗಡೆ ಅಂತ ಹೇಳಿಬಿಟ್ಟು ಶ್ರುತಿ ಒಬ್ಬಳೇ ಕರ್ಕೊಂಡ್ಬಿಡ್ತಾರೆ. ನೋಡಿ ಏನಾಗಿದೆ ಅಂತ ಕೇಳಿದಾಗ ಶ್ರುತಿನೇ ಎಲ್ಲದಕ್ಕೂ ಆನ್ಸರ್ ಮಾಡ್ತಿರ್ತಾರೆ. ಅಯ್ಯೋ ಹಲ್ಲು ನೋವು ತುಂಬಾ ಅಂತ ಹೇಳ್ತಾರೆ. ಹೌದಾ, ಅಯ್ಯೋ ಇಲ್ಲ ಡಾಕ್ಟರ್, ಏನಾಗಿಲ್ಲ, ಒಂದು ಮಾತ್ರೆ ಕೊಟ್ಬಿಡಿ ಅಂತ ಹೇಳ್ತಿರ್ತಾರೆ. ಅದೆಲ್ಲ ಹೇಗಾಗುತ್ತೆ ಮಾತ್ರೆ ಕೊಡೋಕ್ಕೆ ನೋಡ್ದಲೇ ಅಂತ ಹೇಳ್ಬಿಟ್ಟು ಚೆಕ್ ಮಾಡ್ತಾರೆ. ಇಲ್ಲಿ ಆ ಮಾಡಿ ಅಂತ ಹೇಳ್ಬಿಟ್ಟು ಡಾಕ್ಟ್ರು ಚೆಕ್ ಮಾಡ್ತಾರೆ. ನಿಮ್ಮದು ಕ್ಯಾವಿಟಿ ಆಗಿದೆ, ಹಾಗಾಗಿ ಆ ಹಲ್ಲನ್ನ ತೆಗಿಲೇಬೇಕು, ಇಲ್ಲ ಅಂತಂದರೆ ಪೂರ್ತಿ ಹಲ್ಲನ್ನ ತೆಗ್ದಕ್ಕಾಗುತ್ತೆ. ಅಯ್ಯೋ ಹೌದಾ, ಕ್ಯಾವಿಟಿ ಆಗಿದೆಯಾ, ಹಾಗಾದರೆ ಫಸ್ಟು ತೆಗೆದು ಕಿತ್ತು ಬಿಸಾಕಿ ಡಾಕ್ಟರ್ ಅಂತ ಹೇಳ್ತಾರೆ. ಆಗ ರೋಹಿಣಿಗೆ ಫುಲ್ಲು ಭಯ ಆಗುತ್ತೆ. ಅಯ್ಯೋ ಏನಪ್ಪ ಇದು, ಹಿಂಗಾಯ್ತಲ್ಲ ನಾಟಕ ಆಡೋಕ್ಕೆ ಬಂದು ಅಂತ. ರೋಹಿಣಿಯವ್ರು ಏನಾಗಲ್ಲ, ಸುಮ್ಮನೆ ಮಲ್ಕೊಳ್ಳಿ ನೀವು, ಕ್ಯಾವಿಟಿ ಆದರೆ ಒಂದು ಹಲ್ಲಾದರೆ ಇಡೀ ಹಲ್ಲನ್ನೆಲ್ಲ ಕಿತ್ತು ಬಿಸಾಕಬೇಕಾಗುತ್ತೆ, ದಯವಿಟ್ಟು ನೀವು ಸುಮ್ಮನೆ ಮಲ್ಕೊಳ್ಳಿ ಡಾಕ್ಟ್ರೇ, ಫಸ್ಟು ಹಲ್ಲುನ ಫಸ್ಟು ಕಿತ್ತು ಬಿಸಾಕಿ ಹೇಳ್ತೀನಿ ಮೊದಲು, ಇಲ್ಲ ಅಂತಂದರೆ ಅವರು ಒಂದು ಲೈಫ್ ಲಾಂಗ್ ಅವರು ನೋವು ಪಡ್ತಾನೆ ಇರಬೇಕಾಗುತ್ತೆ ಅಂತ ಹೇಳ್ತಾರೆ. ಆದರೂ ಕೂಡ ರೋಹಿಣಿಯವರು ಬೇಡ ಬೇಡ ಅಂತ ಅಂತಲೇ ಹೇಳ್ತಾರೆ. ಬಟ್ ಶ್ರುತಿ ಬಿಡಲ್ಲ, ನಾನು ಇವ್ರನ್ನ ಗಟ್ಟಿ ಕೈ ಹಿಡ್ಕೋತೀನಿ ಅಂತ ಹೇಳ್ತಾರೆ. ನೋವಾಗದೆ ಇಂಜೆಕ್ಷನ್ ಕೊಟ್ಟು ಆ ಹಲ್ಲನ್ನ ತೆಗ್ದಾಕ್ಬಿಡ್ತೀವಿ ಸುಮ್ಮನಿರಿ ಅಂತ ಹೇಳ್ಬಿಟ್ಟು ಆ ಹಲ್ಲನ್ನ ತೆಗ್ದಾಕೆ ಬಿಡ್ತಾರೆ. ಅಂತೂ ಇಂತೂ ಇವಳಿಂದಾಗಿ ಇವಳನ್ನ ಕರ್ಕೊಬಂದು ಒಂದು ನಾನು ಅಲ್ಲಿ ಕಲ್ಕಣ್ಣಲ್ಲಪ್ಪ ಅಂತ ರೋಹಿಣಿ ಇದು ಮಾಡ್ತಿರ್ತೀವಿ. ತೊಗೊಳ್ಳಿ ಮೇಡಮ್ ಐಸ್ ಕ್ರೀಮ್ ತಿನ್ನಿ ಅಂತ ಹೇಳಿದ್ರೆ, ಯಾಕೆ ಅಂತ ಕೇಳಿದಾಗ ಅಲ್ಲಿಗಿದ್ದಾಗ ಐಸ್ ಕ್ರೀಮ್ ಕೊಡಬೇಕು, ಒಂದು ಬಾಕ್ಸ್ ತೊಗೊಬನ್ನಿ ಅಂತ ಹೇಳ್ಬಿಟ್ಟು ಶ್ರುತಿ ಒಂದು ಬಾಕ್ಸ್ನ ತರಿಸ್ಕೊಡ್ತಾಳೆ. ಆಗ ನೋಡಿ ನನ್ನಿಂದನೇ ನಾವು ಬಂದಿದ್ದು ಮಾತಾಡಬೇಕು ಅಂತ ಆಸೆಪಟ್ಟು ಆಗಲೇ ಇಲ್ವಲ್ಲ ಅಂತ ಹೇಳ್ತಾರೆ. ಊಟ ತುಂಬ ಚೆನ್ನಾಗಿತ್ತು ಕಣಮ್ಮ ಮೀನಾ ಅಂತ ಹೇಳ್ತಾರೆ. ಹೌದು, ನೀವು ನನಗೆ ತುಂಬ ಸಂತೃಪ್ತಿ ಆಯಿತು ಅಂತ ತಾತ ಹೇಳ್ತಾರೆ. ಸಂತೃಪ್ತಿ ಆಯಿತು ಅಂದ್ರಲ್ಲ, ನಮಗೆ ಅದೇ ಖುಷಿ. ಹೌದು, ನಮ್ಮ ಭಾರತಕ್ಕೆ, ನಮ್ಮ ಕರುನಾಡಿಗೆ ಯಾರೇ ಬಂದರೂ ಕೂಡ ತುಂಬ ಅಭಿಮಾನದಿಂದ ಸತ್ಕರಿಸಿದ್ದು ಎಲ್ಲರೂ ಕೂಡ ನಮ್ಮ ಒಂದು ನಾಡನ್ನೇ ಸಾಂಸ್ಕೃತಿಕ ನಾಡು ಅಂತಲೇ ಕರೀತಾರೆ. ಅದಕ್ಕೆ ಇದೇ ಉದಾಹರಣೆ ಅಂತ ಹೇಳ್ಬೋದು. ಮೀನಾ, ನೀನು ಸೂರ್ಯನಂತ ಗಂಡನ ಪಡೆದಿರೋದು ತುಂಬಾ ಅದೃಷ್ಟವಂತ ಕಣಮ್ಮ, ಇವನು ತುಂಬ ಒಳ್ಳೆಯ ಹುಡುಗ. ಹೌದು ಸರ್, ನನಗೆ ಇವಳು ಮದುವೆ ದಿಸಲೇ ನನಗೆ ಅದೃಷ್ಟ ಸಿಗ್ತಾರೆ ಸರ್ ಅಂತ ಹೇಳಿಬಿಟ್ಟು ಆಶೀರ್ವಾದನ ಅವರಿಂದ ತಗೋತಾರೆ. ನೀವು ಶಿವ ಪಾರ್ವತಿ ಥರ ಮನೆಗೆ ಬಂದಿದ್ದೀರಾ, ನಮ್ಗೆ ಆಶೀರ್ವಾದ ಮಾಡಿ ಅಂತ ಹೇಳ್ಬಿಟ್ಟು ಆಶೀರ್ವಾದ ತಗೋತಾರೆ. ನಂತರ ಮನೋಜ ಬರ್ತಾನೆ. ಆಗ ಶಾಂತಿ ಅವರು ನೋಡಿ, ಇವನೇ ನಾನು ಇರುವಾಗ ಅದೇ ಬಂದಿದ್ರಲ್ಲ ಆಸ್ಟ್ರೇಲಿಯಾ ನನ್ನ ಸೊಸೆ, ಅವಳೇ ಇವನು ಹೆಂಡ್ತಿ ಅಂತ ಹೇಳ್ತಾರೆ. ಏನೋ ಮನೋಜ ಇವಾಗ ಬಂದಿದ್ಯಾ, ಎಲ್ಲೋಗಿದೆ ಅಷ್ಟೊತ್ತರೆಗೂ ಅಂತ ಕೇಳ್ತಿರ್ತಾನೆ. ಆಗ ಅದಕ್ಕೆ ಹುಷಾರಿಲ್ಲ, ಆಸ್ಪತ್ರೆಗೆ ಹೋಗಿದ್ದಾರೆ ಅಂತ ಹೇಳ್ತಿರ್ತಾರೆ. ಹೌದಾ, ಯಾಕೆ, ಏನಾಯಿತು, ಏನು ಹುಷಾರಿಲ್ಲ ಅಂತ ಎಲ್ಲ ಕೇಳ್ತಾ ಇರ್ತೀನಿ. ಹಲ್ಲವು ಅಂತ ಆಸ್ಪತ್ರೆಗೆ ಹೋಗಿದ್ದಾರಲ್ಲ, ಅಯ್ಯೋ ನನ್ನೇ ತಾನೇ ಹೊಸ ಪ್ರಿಸ್ಟನ್ ಕೊಟ್ಟಿದೆ ಅಂತ ಹೇಳ್ತಾರೆ. ಸರಿ ಆಯಿತು, ನಮಗೆ ಟೈಮ್ ಆಯಿತು, ಹೊರಡ್ತೀನಿ ಅಂತ ಹೇಳ್ಬಿಟ್ಟು ಹೋಗ್ತಾನೆ. ನೀವು ಯಾವಾಗಲೇ ಇಂಡಿಯಾಗೆ ಬಂದ್ರೂ ಕೂಡ ನಮ್ಮ ಮನೆಗೆ ಬರ್ದಲೇ ನಮ್ಮ ಅತಿಥಿ ಸತ್ಕಾರನ ತೊಗೊಳ್ದಲೇ ಹೋಗಿಬಿಡಿ ಅಂತ ಹೇಳ್ತಾರೆ. ಆಗ ಸೂರ್ಯ, ನೀವು ಹೋಗಿರಿ ಸರ್, ಒಂದು 5 ನಿಮಿಷ ಒಳಗಡೆ ಬರ್ತೀನಿ ನಾನು ಅಂತ ಹೇಳ್ತಾರೆ. ಆಗ ಅಯ್ಯೋ ಅಮ್ಮ, ಏನಾಯಿತು ರೋಹಿಣಿ, ಹೀಗೆ ಬಂದು ಕೂತಿದ್ಯಾ ಅಮ್ಮ ಅಂತ ಅನ್ಕೋತಿರ್ತಾರೆ. ಹಾವು ಪಾಪ ಅವಳಿಗೆ ಹಲ್ಲು ನೋವು ಕಿತ್ತಿರ್ತಾರೆ. ಅಯ್ಯೋ ಮನೋಜ್ ಅವರೇ, ಅವ್ರಿಗೆ ಮಾತಾಡೋಕ್ಕಾಗಲ್ಲ, ಹಲ್ಲನ್ನ ಒಂದು ಕಿತ್ಬಿಟ್ಟಿದ್ದಾರೆ. ಅಲ್ಲಿ ಚೆಕ್ ಮಾಡಿ ನೋಡಿದಾಗ ಹಲ್ಲು ಕ್ಯಾವಿಟಿ ಆಗಿಬಿಟ್ಟಿತ್ತು. ಒಂದು ಹಲ್ಲು ಕೀಳಿದ್ರೆ ಪೂರ್ತಿ ಹಲ್ಲು ಹುಳ ಹಾಕೋಗಿತ್ತು, ಅದಕ್ಕೆ ನಾನು ಕೀಳಿಸ್ಬಿಟ್ಟೆ ಅಂತ ಹೇಳ್ತಾರೆ. ಹೌದಾ, ಅಷ್ಟೊಂದು ಆಗ್ಬಿಟ್ಟಿದ್ದಾರೆ ರೋಣಿ, ನೀನು ಸರಿಯಾಗಿ ಅಲ್ಲೇ ಉಜ್ಜಿಲ್ಲ ಅಂತ ಹಾಗೆ ತಮಾಷೆ ಮಾಡ್ತಿರ್ತಾರೆ. ಅಯ್ಯೋ ಮನೋಜ್, ನೀನು ಸುಮ್ಮನಿರಿ, ನಾನು ಬೇಡ ಅಂತ ಅಂದ್ರೂ ಈ ಶ್ರುತಿ ಹೋಗಿ ಕೀಳಿಸಿದ್ಲು ಅಂತ ಹೇಳ್ತಿರ್ತಾರೆ. ಹಾಗೆ ಎಲ್ರಿಗೂ ಕೂಡ ನಗು ಬರ್ತಿರುತ್ತೆ. ಆಗ ಮನೋಜು, ಏನು ಹೇಳ್ತಿದ್ಯಾ, ನನಗೆ ಏನು ಹೇಳ್ತಿದ್ಯಾ ಅಂತ ನನಗೆ ಅರ್ಥ ಆಗ್ತಿಲ್ಲ ಅಂತ ಹೇಳ್ತಾರೆ. ಆಗ ಸೂರ್ಯ, ಶ್ರುತಿ ಎಲ್ಲರೂ ಕೂಡ ತುಂಬ ನಗ್ತಾ ಇರ್ತಾರೆ. ಹಾಂ ಅವರೇ ಬೇಕು ಅಂತ ನಾಟಕ ಆಡಿರೋದು ಅಂತ ಹೇಳ್ತಾನೆ. ಏನು ಹೇಳ್ತಿದ್ಯಾ ಅಂತ ಹೇಳ್ತಾರೆ. ಏನಿಲ್ಲ ಬಿಡಿ ಅಂತ ಹೇಳ್ತಾರೆ. ಹೌದು ಶ್ರುತಿ ಅವರೇ, ನೀವು ಕಿಳಿಸಿದ್ದು ತುಂಬಾ ಒಳ್ಳೆಯದಾಯಿತು ಬಿಡಿ ಅಂತ ಹೇಳ್ತಾರೆ. ಅಲ್ಲ ಕಣಮ್ಮ, ನನಗೆ ಹೇಳಿದರೆ ನಾನೇ ಕೀಳ್ತಿದ್ದೆ, ಕಟಿಂಗ್ ಪ್ಲೇಯರ್ ತೊಗೊಂಡು 2 ಹಲ್ಲೂ ಕೂಡ ನಾನೇ ಕಿತ್ತಾಗ್ತಿದ್ದೆ ಅಂತ ಹೇಳ್ತಾರೆ. ಆಗ ಎಲ್ಲರೂ ಇನ್ನೂ ನಗಾಡ್ತಿರ್ತಾರೆ. ಏನು ನೀನೇ ಕಿತ್ತಾಗ್ತಿದ್ದೆ ಶಾಂತಿ, ನನ್ನ ಕೈಲಿ ಕೊಟ್ಟಿದ್ದು ನಾನೇ ಕಿತ್ತಾಗ್ತಿದ್ದೆ, ಒಂದಲ್ಲ ಪಕ್ಕದಲ್ಲೂ ಕೂಡ ನಾನೇ ಕಿತ್ತಾಗ್ತಿದ್ದೆ, ದಯವಿಟ್ಟು ಹಂಗೆ ಮಾಡಬೇಡ, ತಲೆ ಏನೋಗ್ತಿದೆ ಅಂತ ಹೇಳ್ಬಿಟ್ಟು ಕರ್ಕೊಂಡೋಗೋಮೇಲೆ ತಲೆಗಿಲೇ ತೆಗ್ದುಬಿಟ್ಟಿದ್ಯಾ ಅಂತ ಏನು ಹೇಳ್ತಿದ್ದೀರಾ ಅಂತ ಹೇಳ್ತಾರೆ. ಆಗ ಎಲ್ಲರೂ ಕೂಡ ನಗ್ತಿರ್ತಾರೆ. ಆಗ ಶ್ರುತಿ ಐಸ್ ಕ್ರೀಮ್ ತಂದಿರ್ತಾಳೆ, ತೊಗೊಳ್ಳಿ ಐಸ್ ಕ್ರೀಮ್ ತಿನ್ನಿ ಅಂತ ಹೇಳ್ತಾರೆ. ಆಗ ಶಾಂತಿ ಅದನ್ನು ಐಸ್ಕೋತಾರೆ. ತಾವರೇಲಿ ಅಂತ ಹೇಳ್ತಾರೆ. ಅಯ್ಯೋ ಅತ್ತೆ, ಇದು ನಿಮಗೆ ತಂದಿರೋದಲ್ಲ, ಎಲ್ರಿಗೂ ನಾನು ತಂದಿರೋದು, ತೊಗೊಳ್ಳಿ ಎಲ್ಲರೂ ತಿನ್ನಿ ಅಂತ ಹೇಳ್ಬಿಟ್ಟು ಎಲ್ರಿಗೂ ಒಂದೊಂದು ಕೊಡ್ತಿರ್ತಾರೆ. ರೋಹಿಣಿಯವರೇ, ನೀವು ಫಸ್ಟು ತಿನ್ನಿ ಅಂತ ಹೇಳ್ತಾರೆ. ಇದಿಷ್ಟು ಇವತ್ತಿನ ಕತೆ. ನಿಮ್ಮೆಲ್ರಿಗೂ ಇಷ್ಟ ಆಗಿದ್ರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಪ್ಲೀಸ್. ಥ್ಯಾಂಕ್ ಯು.